ಹಿಂಸಾತ್ಮಕ ವಾದಿಗಳಿಗೆ ಖಡಕ್ ಎಚ್ಚರಿಕೆ ಕೊಟ್ಟ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಧರ್ಮದ್ರೋಹಿ ಹೇಳಿಕೆ ಕೊಡಂಗಿಲ್ಲ, ಧಾರ್ಮಿಕ ಆಚರಣೆಯ ವಿರುದ್ಧ ಮಾತಾಡಂಗಿಲ್ಲ, ರಾಜಕೀಯ ಪ್ರೇರಿತ ಹೇಳಿಕೆ ಕೊಡುವಾಗ ಜಾಗೃತಿಯಿಂದಿರಬೇಕು ಅಂತ ಹೇಳಿ ಗುಂಡೂರಾವ್ ವಾರ್ನ್ ಮಾಡಿದ್ದಾರೆ. ಜಿಲ್ಲೆಯ ಶಾಂತಿ ಕದಡುವವರ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆ. ಹಿಂಸಾತ್ಮಕವಾದಿ ಧರ್ಮದ್ರೋಹಿ ಹೇಳಿಕೆ ಕೊಡುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ. ಧಾರ್ಮಿಕ ಆಚರಣೆಯ ವಿರುದ್ಧ ಮಾತಾಡೋ ಹಾಗಿಲ್ಲ ಇನ್ನು ಮುಂದೆ. ರಾಜಕೀಯ ಪ್ರೇರಿತ ಹೇಳಿಕೆ ಕೊಡೋರಿಗೆ ಗುಂಡೂರಾವ್ ವಾರ್ನ್ ಮಾಡಿದ್ದಾರೆ. ಜಿಲ್ಲೆಯ ಶಾಂತಿ ಕದಡುವವರ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆ. ವಿಚ್ಛಿದ್ರಕಾರಿ ಮತ್ತು ಸಮಾಜ ಒಡೆಯೋ ಶಕ್ತಿಗಳನ್ನು ಮಟ್ಟ ಹಾಕಲಿದ್ದೇವೆ. ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿರುವಂತಹದ್ದು. ಗಣರಾಜ್ಯೋತ್ಸವದ ದಿನದಂದೇ ಎಚ್ಚರಿಕೆ ಕೊಟ್ಟ ದಿನೇಶ್ ಗುಂಡೂರಾವ್. ಕೆಲವು ರಾಜಕೀಯ ವೇದಿಕೆಗಳು ಹೆಂಗೆ ಬದಲಾಗ್ತಾ ಇದೆ ಅಂತ ಕೇಳಿದ್ರೆ, ರಾಜಕೀಯ ಪ್ರೇರಿತವಾದಂತಹ ಹೇಳಿಕೆಗಳನ್ನು ಕೊಡೋದು, ರಾಜಕೀಯ ಪ್ರೇರಿತವಾದಂತಹ ಹೇಳಿಕೆಗಳನ್ನು ಕೊಟ್ಟು ಜೊತೆಗೆ ಒಂದಷ್ಟು ಜನರನ್ನು ಕೆರಳಿಸುವಂತಹ ಪ್ರಯತ್ನಗಳು ಕೂಡ ಭಾಷಣಗಳಿಂದ ಆಗ್ತಾ ಇದೆ. ಸಾಕಷ್ಟು ರಾಜಕಾರಣಿಗಳ ವಿರುದ್ಧವೂ ಕೂಡ ಆ ತರಹದೊಂದು ಆರೋಪಗಳಿದ್ದಾವೆ. ಒಂದು ಪಕ್ಷದ ಫ್ಲಾಗ್ನ ಅಡಿಯಲ್ಲಿ ಭಾಷಣ ಮಾಡಬೇಕಾದ್ರೆ ಆ ಪಕ್ಷದ ಮೂಲ ಸಿದ್ಧಾಂತವನ್ನೇ ಮನಸ್ಸಿನಲ್ಲಿಟ್ಕೊಂಡು ಮಾತನಾಡೋದು, ಒಂದು ಸಮುದಾಯದ ವಿರುದ್ಧ, ಧಾರ್ಮಿಕ ವಿಚಾರಗಳ ಬಗ್ಗೆ, ಆ ತರಹದ್ದು ಇನ್ನು ಮುಂದೆ ಮಾತಾಡೋ ಹಾಗಿಲ್ಲ. ಅಂತಹವರ ವಿರುದ್ಧ ನಾವು ಸೂಕ್ತವಾದಂತಹ ಕಠಿಣ ಕಾನೂನು ಕ್ರಮವನ್ನು ಜರುಗಿಸ್ತೀವಿ ಅಂತ ಹೇಳೋದು ದಿನೇಶ್ ಗುಂಡೂರಾವ್. ದಕ್ಷಿಣ ಕನ್ನಡ ಉಸ್ತುವಾರಿಯಾಗಿರುವಂತಹ ದಿನೇಶ್ ಗುಂಡೂರಾವ್ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾದಂತಹ ಸಂದರ್ಭ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ, ಧರ್ಮದ್ವೇಷದ ಭಾಷಣಗಳು ಹೆಚ್ಚಾಗ್ತಾ ಇದೆ. ಇನ್ನು ಮುಂದೆ ಆ ತರಹದ ಕ್ರಿಯೆ ಪ್ರಕ್ರಿಯೆಗಳು ನಡೆಯೋದಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ. ಧರ್ಮದ್ವೇಷದ ಭಾಷಣಗಳು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ಹಂಚಿಕೊಳ್ಳುವಂತಹದ್ದು, ಈ ತರಹದ ಕ್ರಿಯೆಗಳು ಹೆಚ್ಚಾಗ್ತಾ ಇದೆ. ಅದಕ್ಕೆಲ್ಲ ನಾವು ಕಡಿವಾಣ ಹಾಕಬೇಕಾಗಿದೆ. ಸೊ ಹಾಗಾಗಿ ಮುಂಬರುವಂತಹ ದಿವಸಗಳಲ್ಲಿ ನಾವು ಅದಕ್ಕೆ ಕಡಿವಾಣ ಹಾಕ್ತೀವಿ ಅಂಥೇಳಿ ದಿನೇಶ್ ಗುಂಡೂರಾವ್ ಮಾತನಾಡಿರುವಂತಹದ್ದು. ಜಿಲ್ಲೆಯ ಶಾಂತಿ ಕದಡುವವರ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆ. ವಿಚ್ಛಿದ್ರಕಾರಿ ಮತ್ತು ಸಮಾಜ ಒಡೆಯೋ ಶಕ್ತಿಗಳನ್ನು ಮಟ್ಟ ಹಾಕಲಿದ್ದೇವೆ. ಗಣರಾಜ್ಯೋತ್ಸವದ ದಿನದಂದೇ ಎಚ್ಚರಿಕೆ ಕೊಟ್ಟ ದಿನೇಶ್ ಗುಂಡೂರಾವ್. ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿಯಾಗಿರುವಂತಹ ದಿನೇಶ್ ಗುಂಡೂರಾವ್ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿ ಗಣರಾಜ್ಯೋತ್ಸವದ ದಿವಸದಂದೇ ಈ ತರಹದ್ದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.